ಕಾಂಗ್ರೆಸ್ ಹೈಕಮಾಂಡ್ನಿಂದ ಮಹಾ ಅನ್ಯಾಯ. ಕರ್ನಾಟಕದ ದಿಟ್ಟ ಮಹಿಳೆಗೆ ತಪ್ಪಿದ ಸಚಿವ ಪಟ್ಟ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೈ ತಪ್ಪಿದ್ದು ನಿಜಕ್ಕೂ ಅನ್ಯಾಯ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಜನಪ್ರಿಯ ಕೆಲಸ ಮಾಡಿದ್ರು ಹೆಬ್ಬಾಳ್ಕರ್. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗೋಕೆ ಹೆಬ್ಬಾಳ್ಕರ್ ಅವರ ಪಾತ್ರ ದೊಡ್ಡದು. ಬೆಳಗಾವಿ ರಾಜಕೀಯದಲ್ಲಿ ಹೆಬ್ಬಾಳ್ಕರ್ ಅವರು ಒಬ್ಬ ಹೆಣ್ಮಗಳಾದ್ರೂ ಕೂಡ ತನ್ನ ಸ್ಥಾನವನ್ನ ಗಟ್ಟಿ ಮಾಡ್ಕೊಂಡವರು. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗೋಕೆ ಹೆಬ್ಬಾಳ್ಕರ್ ಅವರ ಪಾತ್ರನೂ ಇದೆ. ಅಲ್ಲಿರುವಂತಹ ಜಮೀನ್ದಾರರು ಸಾಹುಕಾರರ ಮಧ್ಯೆ ಒಬ್ಬ ಹೆಣ್ಮಗಳಾಗಿ ನಿಂತು ಪಾಲಿಟಿಕ್ಸ್ ಮಾಡೋದು ಸಾಮಾನ್ಯದ ಮಾತಲ್ಲ. ಆದ್ರೆ ಹೆಬ್ಬಾಳ್ಕರ್ ಅವರು ಬೆಳಗಾವಿ ರಾಜಕೀಯದಲ್ಲಿ, ಯಾಕಂದ್ರೆ ಬೆಳಗಾವಿ ರಾಜಕೀಯ ಕರ್ನಾಟಕದ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಕರ್ನಾಟಕದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು, ಆಗಬಾರ್ದು, ಯಾವ ಸರ್ಕಾರ ಇರಬಾರ್ದು ಅನ್ನೋದನ್ನ ನಿರ್ಧಾರ ಮಾಡೋದು ಬೆಳಗಾವಿ ಪಾಲಿಟಿಕ್ಸ್. ಅಷ್ಟರ ಮಟ್ಟಿಗೆ ಅಲ್ಲಿ ಘಟಾನುಘಟಿ ನಾಯಕರಿದ್ದಾರೆ. ಅಂತಹ ಘಟಾನುಘಟಿ ನಾಯಕರ ಮಧ್ಯೆ, ಪುರುಷರ ಮಧ್ಯೆ ಒಬ್ಬ ಹೆಣ್ಮಗಳಾಗಿ ಬಲಿಷ್ಠವಾಗಿ ಸ್ವತಂತ್ರ ಮಹಿಳಾ ನಾಯಕತ್ವವನ್ನು ಬೆಳೆಸ್ಕೊಂಡು ನಿಂತ್ಕೊಳ್ಳೋದು ಒಂದು ಸಾಧಾರಣದ ಮಾತಲ್ಲ. ರಾಜ್ಯಾದ್ಯಂತ ಸುತ್ತಾಡಿ ಗೃಹಲಕ್ಷ್ಮಿ ಯಶಸ್ವಿಗೊಳಿಸಿದ್ದ ಹೆಬ್ಬಾಳ್ಕರ್, ಮಹಿಳೆಯರ ಜೊತೆ ಒಡನಾಟ ಹೊಂದಿ ಕಾಂಗ್ರೆಸ್ಗೆ ಬಲ ತಂದಿದ್ದು ಹೆಬ್ಬಾಳ್ಕರ್. ಇಂಥ ಜನನಾಯಕಿಗೆ ಸಚಿವ ಸ್ಥಾನ ಕೊಡಬಾರ್ದು ಅಂತ ಒಂದು ಸೀಟ್ ಖಾಲಿ ಇಟ್ಟಿದ್ದೀರಾ. ಎಡವಟ್ಟುಗಳಿಂದಲೇ ದೇಶದಲ್ಲಿ ಪಕ್ಷಕ್ಕೆ ಹಿನ್ನಡೆ. ಈಗ ಪಕ್ಷಕ್ಕಾಗಿ ದುಡಿದಿರೋರನ್ನ ಕಡೆಗಣಿಸ್ತಾ ಇರುವಂತಹ ಚಾಳಿ. ಭಾರಿ ನಿರೀಕ್ಷೆಯಲ್ಲಿದ್ದಂತಹ ಜನರು ಹೊಸ ಸಚಿವರ ಪಟ್ಟಿಯನ್ನ ನೋಡಿ ನಿರಾಸೆ ಆಗಿದ್ದಾರೆ. ಬಿಡಿ, 33 ಜನ ನೀವೆಲ್ಲ ಪುರುಷರೇ ಇದ್ದೀರಿ. 33 ಜನ ಒಂದೇ ಒಂದು ಖಾಲಿ ಬಿಟ್ಟಿದ್ದೀರಿ. ಅದರಲ್ಲೂ ಕೂಡ ಬಹಳಷ್ಟು ಜನ ಈಗಾಗಲೇ ಬೇಸತ್ತು ಪ್ರತಿಭಟನೆಗಳನ್ನ, ರಾಜೀನಾಮೆಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಹೆಣ್ಮಕ್ಳು ಏನ್ ಮಾಡಬೇಕು? ನಿಮ್ಮ ಪಕ್ಷದಲ್ಲಿರುವಂತಹ ಹೆಣ್ಮಕ್ಳು ಏನ್ ಮಾಡಬೇಕು? ನನ್ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಮಹಿಳಾ ಶಾಸಕಿಯರಿದ್ದಾರಲ್ಲ, ನಿಮ್ಮನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ನಿಮಗೋಸ್ಕರ ನೀವು ಮಾತಾಡಕ್ಕಾಗದೇ ಇರೋರು, ನಿಮಗೋಸ್ಕರ ನೀವು ಸ್ಟ್ಯಾಂಡ್ ತಗೊಳಕ್ಕಾಗದೇ ಇರೋರು, ನೀವು ನಿಮ್ಮ ಕ್ಷೇತ್ರದ ಮತದಾರರ ಬಗ್ಗೆ ಏನ್ರಿ ಮಾತಾಡ್ತೀರಿ? ನಾಳೆ ಸದನದಲ್ಲಿ ಕುಳಿತು ಹೆಣ್ಮಕ್ಕಳ ಪರ ಯಾವ ನೀತಿ ನಿಲುವುಗಳ ಬಗ್ಗೆ ಮಾತಾಡ್ತೀರಿ? ಫಸ್ಟ್ ನಿಮಗೋಸ್ಕರ ನೀವು ಸ್ಟ್ಯಾಂಡ್ ತಗೊಳ್ಳಿ, ನಿಮಗೋಸ್ಕರ ನೀವು ಮಾತಾಡಿ, ನಿಮ್ಮ ಹಕ್ಕುಗಳಿಗೋಸ್ಕರ ನೀವು ಪ್ರತಿಭಟಿಸಿ. ನಿಮಗೋಸ್ಕರ ನೀವು ನಿಂತ್ಕೊಳ್ಳಕ್ಕಾಗದೇ ಇರೋರು ಈ ರಾಜ್ಯದಲ್ಲಿ ಇನ್ನು ಹೆಂಗ್ ಕಾರ್ಯನಿರ್ವಹಿಸ್ತೀರಿ ನೀವು?